Hello students, ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ. Welcome to the digital marketing class. ಆಲ್ರೆಡಿ ಇದು 5ನೇ ಸೆಷನ್ ಗೆ ಬಂದಿದ್ದೀವಿ ನಾವು. ಮಾಡ್ಯೂಲ್ 1ನೇದು 5ನೇ ಸೆಷನ್ ಇದು. ಸೊ ಈ ಸೆಷನ್ ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋ ಒಂದು ಟಾಪಿಕ್ ಬಂದು ಡಿಜಿಟಲ್ ಮಾರ್ಕೆಟಿಂಗ್ ಚಾನೆಲ್ಸ್. ಒಂದು ಫ್ಲೋ ಚೆನ್ನಾಗಿದೆ, ಯಾಕಂದ್ರೆ ನಾವು ಫಸ್ಟ್ 4 ಸೆಷನ್ ನಲ್ಲಿ ಮೇಜರ್ ಆಗಿ ಕಾನ್ಸಂಟ್ರೇಟ್ ಮಾಡಿದ್ದು ಯಾವ್ದು ಅಂತ ಅಂದ್ರೆ ಬೇಸಿಕ್ಸ್ ಆಫ್ ಮಾರ್ಕೆಟಿಂಗ್ ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು, ಮತ್ತೆ ಟ್ರೆಡಿಷನಲ್ ಮಾರ್ಕೆಟಿಂಗ್ ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಇರೋ ಒಂದು ವ್ಯತ್ಯಾಸ ಹೇಗಿದೆ, ಮತ್ತೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಓನ್ಲಿ ವೇ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಯಾಕಂದ್ರೆ ಬಿಸ್ನೆಸಸ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಇದೆ, ಅದು ಟ್ರೆಂಡ್ಸ್ ಅಲ್ಲೂ ಕೂಡ ಗೊತ್ತಾಗುತ್ತೆ, ಬಿಕಾಸ್ ನಾವು ಮೋಸ್ಟ್ ಆನ್ಲೈನ್ ಅಲ್ಲಿ ಇರೋದ್ರಿಂದ. ಓಕೆ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಯಾವ್ದ್ರ ಮುಖಾಂತರ ಕಂಪನಿ ತನ್ನ ಪ್ರಾಡಕ್ಟ್ ನ ಪ್ರಮೋಟ್ ಮಾಡುತ್ತೆ, ಸೇಲ್ ಮಾಡುತ್ತೆ, ಅಂದ್ರೆ ಚಾನೆಲ್ಸ್ ಗಳು ಯಾವ್ದು, ಮಾರ್ಗಗಳು ಯಾವ್ದು ಅಂತ ನಾವಿಲ್ಲಿ ಈ ಕ್ಲಾಸ್ ಅಲ್ಲಿ ನಾವು ನೋಡ್ತೀವಿ. ದಟ್ ಈಸ್ ಡಿಜಿಟಲ್ ಮಾರ್ಕೆಟಿಂಗ್ ಚಾನೆಲ್ಸ್. ಸೊ ದಿಸ್ ಇಸ್ 5th ಸೆಷನ್. ವಿಲ್ ಸ್ಟಾರ್ಟ್ ವಿತ್ ದಿಸ್ ಸೆಷನ್. ಡಿಜಿಟಲ್ ಮಾರ್ಕೆಟಿಂಗ್ ಚಾನೆಲ್ಸ್ ನ ನಾವು ಸ್ಟಾರ್ಟ್ ಮಾಡೋಣ. ಸೊ ಆನ್ಲೈನ್ ಮಾರ್ಕೆಟಿಂಗ್ channels have revolutionized the way products and services are promoted and advertised to customer. Of course, ನಾನು ಆಲ್ರೆಡಿ ಹೇಳ್ದಂಗೆ ಒಂಥರ ರೆವಲ್ಯೂಷನ್ ಅಂತಾನೆ ಹೇಳ್ಬೋದು ಇದನ್ನು. ಯಾಕೆಂದ್ರೆ ವೆನ್ ಈ ಇಂಟರ್ನೆಟ್ ಯೂಸರ್, ಸ್ಮಾರ್ಟ್ ಫೋನ್ಸ್, ಡಿಜಿಟಲೈಸೇಷನ್ ಅಂಡ್ 4G 5G ಟೆಕ್ನಾಲಜಿ ಅಂಡ್ ಆಲ್, ಈ ಇದರಿಂದ ಎಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಗೆ ತುಂಬಾ ಬೂಸ್ಟ್ ಬಂದಿದೆ. ಕಸ್ಟಮರ್ಸ್ ಪ್ರಾಡಕ್ಟ್ಸ್ ಗಳನ್ನ ಪ್ರಮೋಟ್, ಬಿಸ್ನೆಸ್ ಎಸ್ಪೆಷಲಿ ಬಿಸ್ನೆಸ್ಗಳು ತಮ್ಮ ಪ್ರಾಡಕ್ಟ್ ಮತ್ತೆ ಸರ್ವಿಸಸ್ ಗಳನ್ನ ಪ್ರಮೋಟ್ ಮತ್ತೆ ಅಡ್ವರ್ಟೈಸ್ ನ ಕಸ್ಟಮರ್ ಆನ್ಲೈನ್ ಮಾರ್ಕೆಟಿಂಗ್ ಚಾನೆಲ್ ಮುಖಾಂತರ ಮಾಡ್ತಾರೆ. ಸೊ ಇದರಲ್ಲಿ ನಾನು ಎಸ್ಪೆಷಲಿ ಈ ಒಂದು ಸೆಷನ್ ಅಲ್ಲಿ ಯಾವ ರೀತಿ ಒಂದು ಬಿಸ್ನೆಸ್ ಆರ್ಗನೈಸೇಷನ್ಸ್ಗಳು ತಮ್ಮ ಪ್ರಾಡಕ್ಟ್ ನ ಪ್ರಮೋಟ್ ಮತ್ತೆ ಅಡ್ವರ್ಟೈಸ್ ಮಾಡ್ತಾರೆ, ಯಾವ್ಯಾವ ಡಿಜಿಟಲ್ ಮಾರ್ಕೆಟಿಂಗ್ ಚಾನೆಲ್ಸ್ ನ ಇಂದ. ಸೊ ಆ ಚಾನೆಲ್ಸ್ ಗಳು ಯಾವ್ದು, ಯಾಕೆ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ 4.5 ಬಿಲಿಯನ್ ಇಂಟರ್ನೆಟ್ ಯೂಸರ್ಸ್ ಇದ್ದಾರೆ ವರ್ಲ್ಡ್ ವೈಡ್ ಅಲ್ಲಿ. ಸೊ ಅದೊಂಥರ ಗ್ರೇಟ್ ಆಪರ್ಚುನಿಟಿ ಇದ್ದಂಗೆ, ಯಾಕಂದ್ರೆ ಅಬೌಟ್ 59% ಆಫ್ ಪಾಪ್ಯುಲೇಷನ್ ದೇ ಆರ್ ಇಂಟು ಯೂಸರ್ಸ್ ಆಫ್ ಇಂಟರ್ನೆಟ್. ಸೊ ಮೆಜಾರಿಟಿ ಆಫ್ ಫೇಸ್ಬುಕ್ ಅಲ್ಲಿ ಇದ್ದಾರೆ, ಅಕೌಂಟ್ ಸೋ ಮೆನಿ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಇದ್ದಾರೆ, ಅಂಡ್ ಮೆಜಾರಿಟಿ ಆಫ್ ಯೂಸರ್ಸ್ ಆನ್ಲೈನ್ ಇ ಕಾಮರ್ಸ್ ಅದ್ರಲ್ಲಿ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ ಅದನ್ನ ನಾವು ಫ್ಯಾಕ್ಟ್ಸ್ ಡಾಟಾ ಶೀಟ್ಸ್ ಅಲ್ಲಿ ಲಾಸ್ಟ್ ಕ್ಲಾಸ್ ನೋಡಿದ್ವು ಆಕ್ಚುಲಿ. ಸೊ ಒಂಥರ ಬಿಗ್ ಆಪರ್ಚುನಿಟಿ ಫಾರ್ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಈ ಚಾನೆಲ್, ಆನ್ಲೈನ್ ಮಾರ್ಕೆಟಿಂಗ್ ಚಾನೆಲ್, ಆನ್ಲೈನ್ ಮಾರ್ಕೆಟಿಂಗ್ ನ ಇಟ್ಕೊಂಡು ಯಾವ್ಯಾವ ಚಾನೆಲ್ಸ್ ಗಳಿದೆ, ಯಾಕಂದ್ರೆ ನೀವು ನೋಡ್ಬೋದು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ನೀನು ಬರೀ ಅಡ್ವರ್ಟೈಸ್ ಮಾಡಿದಷ್ಟು ಪ್ರಾಡಕ್ಟ್ ಸಕ್ಸಸ್ ಆಗಲ್ಲ, ಅಂಡ್ ಬರೀ ಆಫರ್ಸ್ ಕೊಟ್ಟಷ್ಟು ಪ್ರಾಡಕ್ಟ್ ಸಕ್ಸಸ್ ಆಗಲ್ಲ. ಸೊ ಎಲ್ಲ ಮಿಕ್ಸ್ಚರ್ ಇರಬೇಕು, ಎಲ್ಲ ಅದೇ ರೀತಿ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಕೂಡ ಎಲ್ಲ ಮಿಕ್ಸ್ಚರ್ ಇರಬೇಕು. ಅದು ಯಾವ್ಯಾವ ಮಿಕ್ಸ್ಚರ್ಸ್, ಯಾವ್ಯಾವ ಚಾನೆಲ್ಸ್ ಅಂತ ಈ ಕ್ಲಾಸ್ ಅಲ್ಲಿ ನಾವು ನೋಡೋಣ. ಸೊ ಇದರಲ್ಲಿ ನಾನು ಟೋಟಲಿ 9 ಮಾರ್ಕೆಟಿಂಗ್ ಚಾನೆಲ್ ಟೈಪ್ಸ್ ನ ಐಡೆಂಟಿಫೈ ಮಾಡಿ ಇಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ಸೆಕೆಂಡ್ ಒನ್ ಇಸ್ ಪೇಪರ್ ಕ್ಲಿಕ್, ಇಮೇಲ್ ಮಾರ್ಕೆಟಿಂಗ್, social media marketing, video advertising, network marketing, contextual marketing, affiliate marketing, content marketing. So these are the major types ಅಂತ ನಾನು ಐಡೆಂಟಿಫೈ ಮಾಡಿದೀವಿ. ಸೊ ಈ ಟೈಪ್ಸ್ ಅಲ್ಲಿ ನಿಮ್ಗೆ ಒಂದು ಯಾವ ರೀತಿ ಪ್ರಾಡಕ್ಟ್ ನ ಪ್ರಮೋಟ್ ಮತ್ತೆ ಅಡ್ವರ್ಟೈಸ್ ಮಾಡಬಹುದು, ನಿಮ್ಮ ಪ್ರಾಡಕ್ಟ್ ನ, ಕಂಪ್ನಿ ಪ್ರಾಡಕ್ಟ್ ನ ಯಾವ ರೀತಿ ಪ್ರಮೋಟ್ ಮಾಡ್ಬೋದು ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ಸೊ ಕಂಪ್ನಿ ಇಷ್ಟು ಚಾನೆಲ್ಸ್ ಗಳು ಇಟ್ಕೊಂಡು ಪ್ರಾಡಕ್ಟ್ ನ ಪ್ರಮೋಟ್ ಮಾಡುತ್ತೆ. ಎಲ್ಲಾ ಚಾನೆಲ್ಸ್ ಗಳನ್ನು ಯೂಸ್ ಮಾಡ್ತಾ ಇದೆ. ಮೋಸ್ಟ್ ಆಫ್ ದ ಕಂಪ್ನೀಸ್ ದೇ ಯೂಸಿಂಗ್ ಆಲ್ ದ ಚಾನೆಲ್ಸ್ ಫಾರ್ ಮಾರ್ಕೆಟಿಂಗ್ ದ ಪ್ರಾಡಕ್ಟ್ಸ್ ಅಂಡ್ ಆಲ್. ಸೊ ಒನ್ ಬೈ ಒನ್ ನೋಡ್ಬಿಡೋಣ. ದ ಫಸ್ಟ್ ಒನ್ ಇಸ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಸೊ ಅಲ್ಲೇ ಹೇಳುತ್ತೆ ಸರ್ಚ್ ಇಂಜಿನ್ ಅಂದ್ರೆ ಏನು ಅಂತ. ಸರ್ಚ್ ಇಂಜಿನ್ ಅಂದ್ರೆ ನನಗೆ ತಲೆಗೆ ನೆನಪಿ ಬರೋದು ಗೂಗಲ್, ಯಾಕಂದ್ರೆ ಗೂಗಲ್ ಮಾಡಿ ಅಂತ ಹೇಳ್ತೀನಿ, ಸರ್ಚ್ ಇಂಜಿನ್ ಅಲ್ಲಿ ನೋಡಿ ಅಂತ ಅನ್ನಲ್ಲ. ಸರ್ಚ್ ಇಂಜಿನ್ ಒಂಥರ ಬ್ರ್ಯಾಂಡ್ ಆಗಿದೆ. ಯಾವ ತರ ಅಂತ ಅಂದ್ರೆ, ನಾವು ಬಿಸ್ಲರಿ ಕೊಡಿ ಅಂತೀವಿ, ಬಿಸ್ಲರಿ ಇಸ್ ಎ ಕಂಪ್ನಿ ನೇಮ್, ಬಿಸ್ಲರಿ ಇಸ್ ಎ ವಾಟರ್, ಬಿಸ್ಲರಿ ಇಸ್ ಎ ಕಂಪ್ನಿ. ಇಟ್ಸ್ ಪ್ರಾಡಕ್ಟ್ ಯಾವುದು ಅಂದ್ರೆ ವಾಟರ್, ಮಿನರಲ್ ವಾಟರ್ ಇಸ್ ದ ಪ್ರಾಡಕ್ಟ್. ಸೊ ದಿಸ್ ಇಸ್ ಡ್ರಿಂಕಿಂಗ್ ವಾಟರ್ ಇಸ್ ಎ ಪ್ರಾಡಕ್ಟ್. ಸೊ ಆ ತರ ಗೂಗಲ್ ಸರ್ಚ್ ಇಂಜಿನ್ ನಮಗೆ ತಲೆ ಬರೋದು ಫಸ್ಟ್. ಯಾಕಂದ್ರೆ ಈ ಒಂದು ನಾನು ಕೂಡ ಸರ್ಚ್ ಇಂಜಿನ್ ಫಸ್ಟ್ ಏನೇ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಜಸ್ಟ್ ಗೂಗಲ್ ಮಾಡ್ತೀನಿ ನಾನು. ಸೊ ಇದ್ರಿಂದ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಏನೇ ಒಂದು ಸರ್ಚ್ ಮಾಡಿದಾಗ
ನನಗೆ ಯಾವ ತರ ಬರುತ್ತೆ, ರ್ಯಾಂಕಿಂಗ್ ಬರುತ್ತೆ, ಒಂದು ಬಿಸ್ನೆಸ್ಗಳು ಯಾವ ತರ ಇರುತ್ತೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಸೊ ಸರ್ಚ್ ಇಂಜಿನ್ ಯಾವ ತರ ವರ್ಕ್ ಆಗುತ್ತೆ ಅಂತ ಒಂದು ಆಪ್ಟಿಮೈಸೇಷನ್ ಮಾಡ್ಬೇಕಾಗತ್ತೆ. ಸೊ ಅದು ಕಂಪ್ನಿ ರೆಸ್ಪಾನ್ಸಿಬಿಲಿಟಿ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಬೆಸ್ಟ್ ಬಿ ಸ್ಕೂಲ್ ಇನ್ ಕರ್ನಾಟಕ ಯಾವುದು ಅಂತ ಹೊಡೆದಾಗ ಕಂಪ್ನಿ ಎಕ್ಸ್ಪೆಕ್ಟ್ ಮಾಡುತ್ತೆ ನಂದು ಇರಬೇಕು ಅಲ್ಲಿ ರ್ಯಾಂಕ್ ಅಲ್ಲಿ ಅಟ್ಲೀಸ್ಟ್ ಟಾಪ್ 5 ಅಲ್ಲಾದ್ರೂ ಇರಬೇಕು, ಟಾಪ್ ಇದರಲ್ಲಿ ಇರಬೇಕು ಅಂತ ಅಂದಾಗ ಅದನ್ನ ನಾವು ನೋಡ್ತೀವಿ. ಸೊ ನನ್ನ ವೆಬ್ಸೈಟ್ಗಳು ಆ ತರ ಇರಬೇಕು. ಸೊ ಸರ್ಚ್ ಇಂಜಿನ್ ಯಾವ ತರ ವರ್ಕ್ ಆಗುತ್ತೆ ಅಂತ ಒಂದು ಪ್ರಾಕ್ಟಿಕಲ್ ನೋಡಿ ತೋರಿಸ್ತೀನಿ ನಾನು ನಿಮ್ಗೆ. ಯಾವ ರೀತಿ ನೀನು ಸರ್ಚ್ ಮಾಡಿದಾಗ ಯಾವ ತರ ಆಗುತ್ತೆ ಅನ್ನೋದನ್ನ ಒಂದು ಪ್ರಾಕ್ಟಿಕಲ್ ಅಲ್ಲಿ ನೋಡ್ತೀವಿ. ಸೊ ಲೆಟ್ ಸಿ ದ ನೋಡಿ, ಇಲ್ಲಿ ಸರ್ಚ್ ಇಂಜಿನ್ ಒನ್ ಆಫ್ ದ ಮೇಜರ್ ಸರ್ಚ್ ಇಂಜಿನ್ ನಾವು ನೋಡೋದು ಯಾವ್ದು ಅಂತಂದ್ರೆ ಗೂಗಲ್. ಸೊ ಗೂಗಲ್ ಅಲ್ಲಿ ಸರ್ಚ್ ಇಂಜಿನ್ ಯಾವ ತರ ವರ್ಕ್ ಆಗುತ್ತೆ, ಅದ್ರ ಆಪ್ಟಿಮೈಸೇಷನ್ ಯಾವ ತರ ಅಂತ ನೋಡಿದಾಗ ಸೊ ಒಂದು ಎಕ್ಸಾಂಪಲ್ ನೋಡಿದ್ದೀನಿ ನಾನು. ಬೆಸ್ಟ್ ನಾನು ಪರ್ಟಿಕ್ಯುಲರ್ ಆಗಿ ಒಂದು ಇದ್ ನೋಡ್ತೀನಿ ಅಂತ ಅಂದ್ರೆ ಬೆಸ್ಟ್ ಹಾಸ್ಪಿಟಲ್ಸ್. ಸುಮ್ಮನೆ ಒಂದು ಎಕ್ಸಾಂಪಲ್, ಬೆಸ್ಟ್ ಹಾಸ್ಪಿಟಲ್ ಇನ್ ಫಾರ್ ಆರ್ಥೋಪೆಟಿಕ್ ಇನ್ ಬ್ಯಾಂಗ್ಳೂರ್ ಅಂತ ನಾವು ನೋಡಿದಾಗ ಸೊ ಲಿಸ್ಟ್ ಬರುತ್ತೆ, ಅದು ಲಿಸ್ಟ್ ಬರುತ್ತೆ ಯಾವ್ಯಾವ ಲಿಸ್ಟ್ ಅಂತ ನಾವು ಇಲ್ಲಿ ನೋಡ್ತೀವಿ. ನೋಡಿ ಇಲ್ಲಿ, ಸೊ ವಿ ಕ್ಯಾನ್ ಸಿ ದಟ್ ಒನ್. ಸೊ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಆಡ್ ಅವರೇ ಕೊಟ್ಬಿಡ್ತಾರೆ. ಸೊ ಎಕ್ಸ್ಪರ್ಟ್ ಜರ್ನಲಿಸ್ಟ್ ಆನ್ಲೈನ್ ಕನ್ಸಲ್ಟೆಂಟ್ ಅಂತಿದೆ, ಬಟ್ ನಾನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಆರ್ಥೋಪೆಟಿಕ್ ಅಂದಾಗ ನೋಡಿ ಇಲ್ಲಿ ಒಸ್ಮೆಟ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಹೇಳಿದ್ದಾರೆ ಆನ್ ಆರ್ಥೋಪೆಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸನ್ ಆರ್ಥೋಪೆಟಿಕ್ ಬ್ಯಾಂಗ್ಳೂರ್ ಹಾಸ್ಪಿಟಲ್. ಸೊ ಈ ತರ ಇರುತ್ತೆ. ಸೊ ಈ ತರ ಸರ್ಚ್ ಮಾಡಿದಾಗ ಸೊ ಇಲ್ಲಿ ನೋಡ್ಬೋದು ನೀವು ಬೆಸ್ಟ್ ಆರ್ಥೋಪೆಡಿಕ್ ಅಂದಾಗ ಅಪೋಲೋ ಸ್ಪೆಷಲಿಸ್ಟ್ ಹಾಸ್ಪಿಟಲ್, ಮಣಿಪಾಲ್ ಹಾಸ್ಪಿಟಲ್, ಫೋರ್ಟಿಸ್ ಹಾಸ್ಪಿಟಲ್. ಸೊ ಈ ತರ ಹೋಗ್ತಾ ಹೋಗುತ್ತೆ. ಸೊ ನಾವು ಇಲ್ಲಿ ನೋಡಿದಾಗ ಫಸ್ಟ್ ವೆಬ್ಸೈಟ್ ಯಾಕೆ ಇದ್ರದ್ದು ಬರುತ್ತೆ ಅಂತ ಮೆಡಿಫ್ರೀ ಇವೆಲ್ಲ ಕನ್ಸಲ್ಟೆಂಟ್ಸ್, ಇವೆಲ್ಲ ಅಫಿಲಿಯೇಟೆಡ್ ಮಾರ್ಕೆಟ್. ಅದ್ ಹೇಳ್ತೀನಿ ನಾನು ನೆಕ್ಸ್ಟ್, ಅಫಿಲಿಯೇಟ್ ಮಾರ್ಕೆಟ್ ಅಂತ ಏನು ಅಂತ ಹೇಳ್ತೀನಿ. ಇವೆಲ್ಲ ಏನ್ ಮಾಡುತ್ತೆ ಅಂತ ಅಂದ್ರೆ ಒಂದು ಕಂಪ್ನಿನ ಪ್ರೊಜೆಕ್ಟ್ ಮಾಡ್ತಾರೆ. ಟಾಪ್ ಹಾಸ್ಪಿಟಲ್ಸ್ ಅಂದ್ರೆ ಒಸ್ಮೆಟ್ ಅಂತ ಹಾಸ್ಪಿಟಲ್ ಬರುತ್ತೆ. ನಾನು ಫಸ್ಟ್ ಇದೇನ್ ಮಾಡ್ತೀನಿ, ಜಸ್ಟ್ ಕ್ಲಿಕ್ ಮಾಡ್ತೀನಿ ಒಸ್ಮೆಟ್ ಹಾಸ್ಪಿಟಲ್ ಅಂದ್ರೆ ಎಲ್ಲಿದೆ ಅಂತ ಫಸ್ಟ್ ಇದು ಗೊತ್ತಾಗುತ್ತೆ. ಸೊ ಡಾಕ್ಟರ್ಸ್ ಗಳು ಯಾರ್ಯಾರು ಅಂತ ಗೊತ್ತಾಗುತ್ತೆ. ಸೊ ಅದೆಲ್ಲ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಸೊ ದಿಸ್ ಇಸ್ ದ ಒನ್ ಐ ಆಮ್ ಸರ್ಚಿಂಗ್ ಲೈಕ್ ದಟ್. ಸೊ ದಿಸ್ ಇಸ್ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಒಂದು ಬಿಸ್ನೆಸ್ ಅಲ್ಲಿ ನೀನ್ ಏನೇ ಮಾಡ್ತೀನಿ ಅಂದಾಗ್ಲೂ ಅಲ್ಲಿ ಏನಿರ್ಬೇಕು ಅಂತ ಅಂದ್ರೆ ಸೊ ಬೆಸ್ಟ್ ಅಂತ ಇರ್ಬೇಕು. ಸೊ ಇದೇ ರೀತಿ ಸರ್ಚ್ ಇಂಜಿನ್ ಅಲ್ಲಿ ಬಿಂಗ್ ಅನ್ನೋದು ನೋಡ್ತೀನಿ. ಸೊ ಬಿಂಗ್ ಇದವರೆಗೂ ಯಾರು ಟ್ರೈ ಮಾಡಿಲ್ಲ ಅನ್ಸುತ್ತೆ. ಸೊ ಬಿಂಗ್.com ನೋಡೋಣ ಯಾವ ತರ ಇದೆ ಅಂತ. ಸೊ ದಿಸ್ ಇಸ್ ದ ಬಿಂಗ್.com. ಸೊ ಆಸ್ ಲೈಕ್ ಗೂಗಲ್ ತರನೇ ಇದು ಮೈಕ್ರೋಸಾಫ್ಟ್ ಅವ್ರದ್ದು ಸರ್ಚ್ ಇಂಜಿನ್ ಅಂತ. ಸೊ ಇಲ್ಲೂ ನೋಡೋಣ ಯಾವ್ದು ಬರುತ್ತೆ ಅಂತ ನೋಡೋಣ. ಸೇಮ್ ಐ ಆಮ್ ಸರ್ಚಿಂಗ್ ಬೆಸ್ಟ್ ಹಾಸ್ಪಿಟಲ್ ಅಂತ ಬಂದಾಗ ಏನ್ ಬರುತ್ತೆ ಅಂತ ನೋಡೋಣ. ಸೊ ಇಲ್ಲೂ ಕೂಡ ಸೇಮ್ ಆನ್ಸರ್ ವಿ ಕ್ಯಾನ್ ಸಿ. ಪಿಂಕ್ ಸರ್ಚ್ ಅಲ್ಲಿ ಬಂದಾಗ್ಲೂ ಕೂಡ ಸೇಮ್ ಬರುತ್ತೆ. ಆಲ್ಮೋಸ್ಟ್ ಇಸ್ ಗೂಗಲ್ ಏನ್ ತೋರಿಸುತ್ತೆ ಅದನ್ನೇ ಇಲ್ಲಿ ತೋರಿಸುತ್ತೆ. ದೋ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಸೊ ಅದೇ ರೀತಿ ವಿಲ್ ಮೂವ್ ಫಾರ್ ಯಾಹೂ. ಯಾವ ಸರ್ಚ್ ಕೊಡಿದಾಗ ಸೊ ದಿಸ್ ಆರ್ ದ ಸರ್ಚ್ ಇಂಜಿನ್ಸ್. ನಾವೇನೇ ಸರ್ಚ್ ಮಾಡ್ತೇವೆ ಅಂತಂದ್ರೆ ಸೊ ಯಾವ ಸರ್ಚ್ಗೆ, ವೆಬ್ ಸರ್ಚ್ಗೆ ಅದಕ್ಕೆ ಹೋಗ್ಬೇಕು. ಸೊ ದಿಸ್ ಇಸ್ ಯಾಹೂ ವೆಬ್ ಸರ್ಚ್. ಆಕ್ಚುಲಿ ಯಾವ್ದು ಈ ತರ ಇರುತ್ತೆ ವೆಬ್ ಸರ್ಚಿಂಗ್ ಅಲ್ಲಿ. ಸೊ ಇದರಲ್ಲೂ ಕೂಡ ಬೆಸ್ಟ್ ಆರ್ಥೋಪೆಡಿಕ್ ಹಾಸ್ಪಿಟಲ್ಸ್ ಇನ್ ಬ್ಯಾಂಗ್ಳೂರ್ ಯಾರು ಅಂತ ಹೊಡೆದಾಗ ಇದೇನ್ ಸರ್ಚ್ ಮಾಡುತ್ತೆ ನೋಡೋಣ. ಜಸ್ಟ್ ಸಿ ಆನ್ ದಿಸ್ ಆಕ್ಚುಲಿ. ಸೊ ಡಿಪೆಂಡ್ ಸರ್ಚ್ ಇಂಜಿನ್. ಸೊ ದಿಸ್ ಇಸ್ ಡಿಫ್ರೆಂಟ್. ಒಂದ್ ಸ್ವಲ್ಪ ತೋರಿಸುತ್ತೆ ಇದು. ಸೊ ಇದು ತೋರ್ಸೋ ವೇನೆ ಡಿಫ್ರೆಂಟ್ ಆಗುತ್ತೆ. ಕನ್ಸಲ್ಟ್ ಆರ್ಥೋಪೆಡಿಕ್ಸ್ ನಿಯರ್ ಬೈ ಹಾಸ್ಪಿಟಲ್ಸ್ ಯಾವ್ದು ಆ ತರ ಎಲ್ಲ ತೋರಿಸುತ್ತೆ. ಇಲ್ಲಿ ಬೆಸ್ಟ್, ಇಲ್ಲಿ ಸಮ್ ಆಫ್ ದ ಅಫಿಲಿಯೇಟೆಡ್ ಮಾರ್ಕೆಟ್ಸ್ ಯಾವ್ಯಾವ ತೋರಿಸುತ್ತೆ. ಬ್ಯಾಂಗ್ಳೂರಲ್ಲಿ ಕನ್ಸಲ್ಟ್, ಫೈನ್ ಅನ್ನೋದೇ, ಅಲ್ಲೂ ಕೂಡ ಫೈನ್ ಅನ್ನೋದೇ ತೋರಿಸಿದ್ದು ಫಸ್ಟ್ ಹ್ಯಾಡ್ ರಿಲೇಟೆಡ್. ನೋಡಿ ಇದು ಕ್ಲಿಕ್ ಮಾಡಿದಾಗ ಸೊ ಅದ್ರಲ್ಲಿ ನಿಮ್ಗೆ ಬೆಸ್ಟ್ ಹಾಸ್ಪಿಟಲ್ಸ್ ಗಳು ಯಾವ್ದು ಅಂತ, ಡಾಕ್ಟರ್ಸ್ ಗಳು ಯಾರು ಅಂತ ಹೇಳುತ್ತೆ ನಿಮ್ಗೆ. ಸೊ ಸಿ ದಿಸ್ ಇಸ್ ದ ಒನ್ ಆಕ್ಚುಲಿ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂದಾಗ ಸೊ ಯಾವ್ಯಾವ ಡಾಕ್ಟರ್ಸ್ ಗಳು, ಯಾವ್ಯಾವ ಹಾಸ್ಪಿಟಲ್ಸ್ ಗಳು, ಸೋ ಮೆನಿ ಹಾಸ್ಪಿಟಲ್ಸ್, ಅಪೋಲೋ, ಆಸ್ಮೆಟ್ ಅವೆಲ್ಲ ಹಾಸ್ಪಿಟಲ್ಸ್ ಗಳನ್ನ ತೋರಿಸುತ್ತೆ. ಸೊ ದಿಸ್ ಇಸ್ ಆಕ್ಚುಲಿ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಅಂದ್ರೆ ನಿನ್ನ ಹಾಸ್ಪಿಟಲ್ ಯಾರ ಅಂಕಲ್ ನೋಡಿ ಇಲ್ಲಿ ಫೋರ್ಟೀಸ್ ತೋರಿಸುತ್ತೆ. ಸೊ ದಿಸ್ ಇಸ್ ದ ಥಿಂಗ್ ಆಕ್ಚುಲಿ. ಅಂಡ್ ಸಮ್ ಆಫ್ ದ ಯೂಟ್ಯೂಬ್ ವಿಡಿಯೋಸ್ ತೋರಿಸುತ್ತೆ. ಸೊ ಇದಲ್ದಲ್ಲೇ ಸುಮಾರು ಸರ್ಚ್ ಇಂಜಿನ್ ಇದೆ ಆಕ್ಚುಲಿ. ask.com ಅಂತ ಇದೆ, ಬೇಕಾದ್ರೆ ಅದನ್ನು ನೋಡಿ. ask.com ವಿ ಕ್ಯಾನ್ ಸಿ ask.com ಅಂತಾನು ಇದೆ. ಸೊ ದಿಸ್ ಇಸ್ ದ ಒನ್. ಸೊ ಇಲ್ಲೂ ಕೂಡ ನೀವು ಸರ್ಚ್ ಮಾಡಬಹುದು. ಸೊ ದಿಸ್ ಇಸ್ ದ ಸಮ್ ಆಫ್ ದ ಸರ್ಚ್ ಇಂಜಿನ್ಸ್ ನಾನ್ ನಿಮ್ಗೆ ತೋರಿಸಿರೋದು. ಸೊ ನಿಮ್ಗೆ ಆಕ್ಚುಲಿ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಒಂದು ಐಡಿಯಾ ಸಿಕ್ತು ಅನ್ಕೊಂಡಿದೀನಿ. ಒಂದು ಕಂಪ್ನಿಲಿ
ಯಾವ ರೀತಿ ಯೂಶುವಲ್ ಆಗಿ ನಾವು ಯೂಸ್ ಮಾಡೋದು ಯಾವುದು ಅಂತ ಅಂದ್ರೆ ಗೂಗಲ್ ಅಲ್ಲಿ ಇದನ್ನ ಯೂಸ್ ಮಾಡೋದು. ಸೊ ನಿಮ್ಗೆ ಇದರಲ್ಲಿ ಅರ್ಥ ಆಯ್ತು ಆಕ್ಚುಲಿ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂದ್ರೆ ಏನು ಅಂತ. ಸೊ ಯಾವ ರೀತಿ ಇದಾಗುತ್ತೆ ಅಂತ. ಸೊ ಯಾವ ರೀತಿ ಯಾವ ರೀತಿ ನಾನು ರ್ಯಾಂಕ್ ಮಾಡೋದು, ಯಾವ ರೀತಿ SEO ತಗೊಂಡು ವೆಬ್ ಅನಾಲಿಸಿಸ್ ಮಾಡಬೇಕು, ಕಂಟೆಂಟ್ ಕರೆಕ್ಟ್ ಆಗಿ ಕೊಡಬೇಕು, ಬ್ಲಾಕ್ ಲಿಂಕ್ಸ್, ಕೀವರ್ಡ್ಸ್, ಟ್ರಾಫಿಕಿಂಗ್, ರ್ಯಾಂಕಿಂಗ್, ಆಪ್ಟಿಮೈಸೇಷನ್ ಆಗ್ಬೇಕು ಅಂತ ಅಂದ್ರೆ ನಿನ್ನ ವೆಬ್ಸೈಟ್ ನೇಮ್ ಕ್ಲಿಯರ್ ಆಗಿರ್ಬೇಕು, ಅನಾಲಿಸಿಸ್ ಸುಮಾರು ಜನ ಸರ್ಚ್ ಮಾಡೋ ತರ ಇರ್ಬೇಕಾಗತ್ತೆ, ಅಂಡ್ ಅದ್ರಲ್ಲಿ ಕೊಡೋ ಕಂಟೆಂಟ್ಗಳು ಆರ್ಥೋಪೆಡಿಕ್ ಅಂತ ಮೆನ್ಷನ್ ಮಾಡಬೇಕು. ಹಾಸ್ಪಿಟಲ್ ವಿತ್ ಆರ್ಥೋಪೆಡಿಕ್ ಇದ್ದಾಗ ಆರ್ಥೋಪೆಡಿಕ್ ಅನ್ನೋದು ಆ ವೆಬ್ಸೈಟ್ ಅಲ್ಲಿ ಮೆನ್ಷನ್ ಆದಾಗ ನಿಮ್ದು ಪರ್ಟಿಕ್ಯುಲರ್ ಆಗಿ ಅದು ತೋರಿಸುತ್ತದು. ಅಂಡ್ ಕೀವರ್ಡ್ಸ್ ಗಳು ವೆರಿ ಇಂಪಾರ್ಟೆಂಟ್, ಕೀವರ್ಡ್ಸ್ ಗಳು ಇರಬೇಕು. ಯಾಕಂದ್ರೆ ಇನ್ ಯಾವ್ದೋ ಒಂದು ಹಾಸ್ಪಿಟಲ್, ಈ ಎಕ್ಸಾಂಪಲ್ ಅಲ್ಲೇ ನೋಡಿದಾಗ ಹಾಸ್ಪಿಟಲ್ ಸರ್ಚ್ ಮಾಡಿದಾಗ ಆ ಆರ್ಥೋಪೆಡಿಕ್ ಇಲ್ಲ ಅಂತ ಏನು ಕೀವರ್ಡ್ ಇಲ್ಲ ಅಂತ ಅಂದಾಗ ಇಟ್ ವಿಲ್ ನಾಟ್ ಸರ್ಚ್ ಯುವರ್ ಹಾಸ್ಪಿಟಲ್, ನಿಮ್ಮ ಹಾಸ್ಪಿಟಲ್ ಅದು ತೋರಿಸೋದಿಲ್ಲ. ಸೊ ದಿಸ್ ಇಸ್ ದ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ವೆರಿ ಇಂಪಾರ್ಟೆಂಟ್ ಚಾನಲ್. ಯಾಕೆ ಡಿಜಿಟಲ್ ಮಾರ್ಕೆಟಿಂಗ್ ಇದು ಇಂಪಾರ್ಟೆಂಟ್ ಅಂತ ಅಂದ್ರೆ ನಾವ್ ಏನೇ ಮಾಡಿದ್ರು ಗೂಗಲ್ ಮಾಡಿ ನೋಡ್ತೀವಿ, ಸೊ ಎಲ್ಲಿದೆ ಏನಿದೆ ಅಂತ. ಸೊ ದಿಸ್ ಇಸ್ ದ ಒನ್. ಎಸ್ಟರ್ಡೇ ಸೇಮ್ ಥಿಂಗ್ ಹ್ಯಾಪನ್ ಆಕ್ಚುಲಿ. ನಾನು ಬೆಸ್ಟ್ ಪ್ರಿಂಟರ್ಸ್ ಯಾರು ಅಂತ ನೋಡಿದಾಗ ಅಲ್ಲಿ ನಾವು ನೋಡಿ ಕಾಲ್ ಮಾಡ್ತೀವಿ, ಜಸ್ಟ್ ಡಯಲ್ ಅಂತ ಯಾರು. ಸೊ ಮೆನಿ ವರ್ ದೇರ್ ಆಕ್ಚುಲಿ. ದಿಸ್ ಇಸ್ ದ ಥಿಂಗ್. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ವರ್ಕ್ ಆಗೋ ರೀತಿ ನೋಡ್ತೀವಿ. ಸೊ ನಿಮ್ಗೆ ಅರ್ಥ ಆಯ್ತು ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ. ಓಕೆ, ನೆಕ್ಸ್ಟ್ ಚಾನಲ್ ಯಾವುದು ಅಂತಂದ್ರೆ ಪೇಪರ್ ಕ್ಲಿಕ್ ಅಂತ ಅಂದ್ರೆ ಕ್ಲಿಕಿಂಗ್ ಆನ್ ಅನ್ ಆನ್ಲೈನ್ ಡಿಸ್ಪ್ಲೇ ಆಡ್ can direct potential customer to another page whose content provides more information about it. So paper click ಅಂತಂದ್ರೆ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಸೊ ಪರ್ಟಿಕ್ಯುಲರ್ ಆಗಿ ಒಂದು ಅಡ್ವರ್ಟೈಸ್ಮೆಂಟ್ ನೀವು ಕ್ಲಿಕ್ ಮಾಡಿದ್ರೆ ಸೊ ಡೈರೆಕ್ಟ್ ಆಗಿ ನಿಮ್ಗೆ ಅದ್ರ ಇನ್ಫಾರ್ಮೇಶನ್ ಹೋಗುತ್ತೆ. ಸೊ ಅದು ಯಾವ ರೀತಿ ಇರುತ್ತೆ ಅನ್ನೋ ಕೂಡ ನಾನು ಇದು ಮಾಡ್ತೀನಿ. ಅದನ್ನ ನೀವು ಕಂಪ್ನಿಗೆ ಏನು ಅಡ್ವರ್ಟೈಸ್ಮೆಂಟ್ ಇದು ಬರುತ್ತೆ, ಅವ್ನು ಕ್ಲಿಕ್ ಮಾಡಿದ್ರೆ ಮಾತ್ರ ಅದು ಎಕ್ಸ್ಪೆಂಡಿಚರ್ ಬರುತ್ತೆ, ಇಲ್ಲ ಅಂದ್ರೆ ಅದು ಯಾವುದೇ ರೀತಿ ಎಕ್ಸ್ಪೆಂಡಿಚರ್ಸ್ ಗಳು ಬರೋದಿಲ್ಲ. ಸೊ ಯಾವ ರೀತಿ ಪೇಪರ್ ಕ್ಲಿಕ್ ವರ್ಕ್ ಆಗುತ್ತೆ ಅನ್ನೋದು ನಾನು ಇಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು. ಸೊ ಯಾವ ರೀತಿ ಫಸ್ಟ್ಲಿ ನೋಡ್ಬೋದು, ಕೀವರ್ಡ್ ಸರ್ಚ್, ಕ್ಲಿಕ್ ಮಾಡಿದಾಗ ಆಡ್ ಕ್ರಿಯೇಷನ್, ಲ್ಯಾಂಡ್ ಡೆವಲಪ್ಮೆಂಟ್, ಅಕೌಂಟ್ ಸೆಟಪ್, ಟ್ರ್ಯಾಕಿಂಗ್ ಅಂಡ್ ಇನ್ಸ್ಟಾಲೇಷನ್. ಸೊ ಇವೆಲ್ಲ ಒಂದು ಪೇಪರ್ ಕ್ಲಿಕ್ಗೆ ಮಾಡ್ಕೋಬೇಕು ಅವ್ರು. ಮುಂಚೆನೆ ಅವ್ರು ಏನ್ ಮಾಡಿರ್ಬೇಕು, ಅದನ್ನ ಪೇಪರ್ ಕ್ಲಿಕ್ ಅಂದ್ರೆ PPC ಅಡ್ವರ್ಟೈಸ್ಮೆಂಟ್ ನೋಡೋಕೆ ಪರ್ಟಿಕ್ಯುಲರ್ ಮಾರ್ಕೆಟಿಂಗ್ ಪ್ರಮೋಷನ್ ಮಾಡ್ಬೇಕಾದ್ರೆ ಅದನ್ನ ಕ್ಲಿಕ್ ಮಾಡೋ ತರ ಒಂದು ಅದು ಅಡ್ವರ್ಟೈಸ್ಮೆಂಟ್ ಕರೆಕ್ಟ್ ಆಗಿ ಡಿಸ್ಪ್ಲೇ ಆಗೋ ತರ ನೋಡ್ಕೋಬೇಕಾಗತ್ತೆ. ಸೊ ಯಾವ ತರ ಆಡ್ ನೋಡಿ, ನಾವು ಲಾಸ್ಟ್ ಟೈಮ್ ಗೂಗಲ್ SEO ಮಾಡಿದಾಗ ಫಸ್ಟ್ ಆಡ್ ಅಂತಾನೆ ಬಂದಿದ್ದು ಆಕ್ಚುಲಿ. ಸೊ ಫಸ್ಟ್ ಅದೇನೋ ಫಸ್ಟ್ ಪರ್ಟಿಕ್ಯುಲರ್ M5 ಅನ್ನೋದೊಂದು ಯಾವ್ದೋ ಒಂದು ಕಂಪ್ನಿ ಏನ್ ಬಂತು, ಇಟ್ಸ್ ನಾಟ್ ಹಾಸ್ಪಿಟಲ್ ಬಟ್ ಅದು ತೋರಿಸ್ತದು, ದಟ್ ಇಸ್ ಆಡ್, ದಟ್ ಇಸ್ ವಾಟ್. ಈ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಏನ್ ಸಿಗುತ್ತೆ, ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ, ಅದು ಸೊ ದುಡ್ಡು ಸಿಗುತ್ತೆ ಅವ್ರಿಗೆ. ಅಂಡ್ ಆಲ್ಸೋ ಕಂಪ್ನಿಗೂ ಕೂಡ ಪರ್ಟಿಕ್ಯುಲರ್ ಕ್ಲಿಕ್ ಮಾಡಿದಾಗ ಮಾತ್ರ ಪೇಮೆಂಟ್ ಮಾಡೋಂತ ಇದಾಗುತ್ತೆ, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆಂಡಿಚರ್ ಆಗ ಮಾತ್ರ ಬರುತ್ತೆ. ಸೊ ಪೇಪರ್ ಕ್ಲಿಕ್ ಹೆಂಗಿರುತ್ತೆ ಅಂತ ಒಂದು ಎಕ್ಸಾಂಪಲ್ ಕೂಡ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಸರ್ಚ್ ಇಂಜಿನ್ ಇದೆ ಆಕ್ಚುಲಿ. ಸೊ ಯು ಕ್ಯಾನ್ ಸಿ ದಟ್ ಒನ್. ಸೊ ಯಾವ ರೀತಿ ಈಗ ಸುಮಾರು ಇದೆ ಇಲ್ಲಿ ಎಂಟರ್ಟೈನ್ಮೆಂಟ್ ಏನೇನಿದೆ, ಇಲ್ಲಿ ಕ್ಲಿಕ್ ಮಾಡ್ಬೋದು, ಏನ್ ಮಾಡ್ಬೋದು. ಸೊ ಸೈಡ್ ಅಲ್ಲಿ ನೋಡಿ, ಇಲ್ಲಿ ಯು ಕ್ಯಾನ್ ಅಬ್ಸರ್ವ್ ದಿಸ್ NTT ಅವರ ಒಂದು ಅಡ್ವರ್ಟೈಸ್ಮೆಂಟ್ ಅವರೇ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್. ಅಂಡ್ ಬೈಬಿಟ್, ದಿಸ್ ಇಸ್ ಸೆಕೆಂಡ್ ಬೆಸ್ಟ್ ಟೈಮ್. ಬಿಟ್ ಕಾಯಿನ್ ಟ್ರೇಡ್ ಮಾಡೋರು ಇದು ಮಾಡ್ಬೋದು. ಸೊ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ ಇಲ್ಲಿ, ದಿಸ್ ಇಸ್ ಸಮಥಿಂಗ್ ಲೈಕ್ ಪೇಪರ್ ಕ್ಲಿಕ್. ನಿಮ್ಗೆ ಕಂಪ್ನಿ ಡೈರೆಕ್ಟ್ ಆಗಿ ಅದು ಇನ್ಫಾರ್ಮೇಶನ್ ಹೋಗುತ್ತೆ. ಸೊ ಯಾವ ರೀತಿ ಬಿಟ್ ಕಾಯಿನ್, USD ಇದೆಲ್ಲ ಇನ್ಫಾರ್ಮೇಶನ್ ಕೊಡುತ್ತೆ. ನೀವೇನೋ ಆಗ್ತಿದ್ರೆ ಡೈರೆಕ್ಟ್ ಆಗಿ ಸೈನ್ ಇನ್, ಲಾಗಿನ್ ಆಗ್ಬಿಟ್ಟು ಮಾಡೋಂಥದ್ದು. ಸೊ ಬೈಬಿಟ್ ಅನ್ನೋ ಒಂದು ಕಂಪ್ನಿ ಅಡ್ವರ್ಟೈಸ್ ನ ಈ ತರ ಮಾಡಿದ್ದಾರೆ. ಸೊ ಇದೇ ತರ ಸೊ ಲಾಟ್ ಆಫ್ ದೇರ್ ಆಕ್ಚುಲಿ. ಸೊ ಇನ್ನು ನೋಡಿ, ಇಲ್ಲಿ ಇನ್ನೊಂದು ಇದೆ NTT ಇದೆ. ಸೊ NTT ದಿಸ್ ಇಸ್ ದ ಕಂಪನಿ. NTT ಬಗ್ಗೆ ಫುಲ್ ಇನ್ಫಾರ್ಮೇಶನ್ಸ್ ಕೊಡುತ್ತೆ. ಸೊ ಏನಿದು NTT ಏನಾಗುತ್ತೆ, ಇಂಪ್ರೂವ್ ಯುವರ್ ವರ್ಕ್ ಫ್ಲೋ, ಕಾಸ್ಟ್ ಸೇವಿಂಗ್ಸ್, ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ NTT ಇದ್ರ ಮೇಲೆ. ಸೊ ದಿಸ್ ಇಸ್ ದ ಎವ್ರಿಥಿಂಗ್ ಇಟ್ಸ್ ಓಪನ್ಸ್ ಲೈಕ್ ದಿಸ್. ಸೊ ಸಿಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಪೇಪರ್ ಕ್ಲಿಕ್. ಸೊ ಅಡ್ವರ್ಟೈಸ್ಮೆಂಟ್ ಮೇಲೆ ನಾವು ಕ್ಲಿಕ್ ಮಾಡಿ ಬರೋ ಅಂತದ್ದು ನಾವಿಲ್ಲಿ ನೋಡ್ದು. ಓಕೆ, ಪೇಪರ್ ಕ್ಲಿಕ್ ಅಂದ್ರೆ ಅಂತ ಗೊತ್ತಾಯ್ತು ನಿಮ್ಗೆ, ಹೌ ಇಟ್ ಇಸ್ ವರ್ಕ್ಸ್ ಅನ್ನೋದು ಇಲ್ಲಿ ನಾನು ವಿತ್ ಎಕ್ಸಾಂಪಲ್ ನಿಮ್ಗೆ ನಾನು ತೋರಿಸಿದ್ದೀನಿ. ನೆಕ್ಸ್ಟ್ ಇಸ್ ಇಮೇಲ್ ಮಾರ್ಕೆಟಿಂಗ್. ಎಲ್ರಿಗೂ ಗೊತ್ತಿದೆ ಇಮೇಲ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ. ಸೊ ಇಮೇಲ್ ಮಾರ್ಕೆಟಿಂಗ್ ಇಸ್ ನಥಿಂಗ್ ಬಟ್ ಇಸ್ ಮೋರ್ ಪರ್ಸನಲ್ ಆಗಿ ನೀವು ಡೈರೆಕ್ಟ್ ಆಗಿ ಕಸ್ಟಮರ್ಸ್ ನ ರೀಚ್ ಮಾಡುವಂತದ್ದಾಗಿರುತ್ತೆ. ಯು ಕ್ಯಾನ್ ಪರ್ಸನಲಿ ಯು ಕ್ಯಾನ್ ರೀಚ್ ದ ಕಸ್ಟಮರ್ಸ್. ಒಂಥರ ಇಂಟರ್ನೆಟ್ ಮಾರ್ಕೆಟಿಂಗ್ ದಟ್ ಕ್ಯಾನ್ ರಿಯಲಿ ಒಂಥರ ಸೆಟ್ ಅಪಾರ್ಟ್ ಮೇಜರ್. ನೀವು ಜಸ್ಟ್ ಮೇಲ್ ನೋಡಿ, ಸುಮಾರು ಅಡ್ವರ್ಟೈಸ್ಗಳು, ಸುಮಾರು ಪ್ರಮೋಷನ್ಸ್ಗಳು, ಕಂಪ್ನಿ ಇನ್ಫಾರ್ಮೇಶನ್ಸ್ಗಳು, ಆಫರ್ಸ್ಗಳು ಎಲ್ಲ ನಿಮ್ಮ ಮೇಲ್ ಅಲ್ಲಿ ಜಾಸ್ತಿ ನೀವು ನೋಡ್ತೀರಾ ಅದನ್ನ. ಸೊ ಎಕ್ಸ್ಕ್ಲೂಸಿವ್ ಇನ್ಸೈಡರ್ ಕಂಟೆಂಟ್ ಏನೇನಿದೆ, ಡಿಸ್ಕೌಂಟ್ಸ್, ಪ್ರತಿಯೊಂದು
ಇಲ್ಲಿ ನೋಡ್ಬೋದು. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಇದನ್ನ ನಿಮ್ಗೆ ನೋಟಿಫಿಕೇಶನ್ಸ್ ಗಳು ಬರುತ್ತೆ, ಇದೆಲ್ಲ ನಮ್ ಕಂಪ್ನಿ ಬಗ್ಗೆ ಅಂತ ಎಲ್ಲ ನೋಡ್ಬೋದು ನಾವು. ಸೊ ಈ ತರದ್ದು ಇಮೇಲ್ ಮಾರ್ಕೆಟಿಂಗ್ ಮುಖಾಂತರ ಮಾಡ್ಬೋದು. ಸೊ ದಿಸ್ ಇಸ್ ದ ಒನ್ ಚಾನಲ್ ಟು ಪ್ರಮೋಟ್ ದಟ್ ಒನ್, ಬಿಕಾಸ್ ಇಮೇಲ್ ತುಂಬಾ ಕಾಸ್ಟ್ ಕಡಿಮೆ ಇರುತ್ತೆ. ಸೊ ಅದಕ್ಕಿಂತ ಸಾಫ್ಟ್ವೇರ್ ಇರುತ್ತೆ, ಪ್ರಾಸ್ಪೆಕ್ಟಿವ್ ಕಸ್ಟಮರ್ಸ್ಗೆ ಅದು ಡೈರೆಕ್ಟ್ ಆಗಿ ಹೋಗುತ್ತೆ. ಅವ್ರ ಇನ್ಸ್ಟೆನ್ಸ್ ಇದೆ, ಅದು ಕ್ಲಿಕ್ ಮಾಡಿ ಅದನ್ನ ಸರ್ಚ್ ಮಾಡೋಂಥದ್ದು ಇರುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಸೊ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇಸ್ ಮೋಸ್ಟ್ ಪವರ್ಫುಲ್ ಅಂತ ಹೇಳ್ತೀನಿ. ಯಾಕಂದ್ರೆ ಮೋಸ್ಟ್ ಆಫ್ ದೆಮ್ ಆರ್ ಇನ್ ಈ ಡೈಲಿ ಯೂಸೇಜ್ ಅಂತ ನೋಡಿದಾಗ, ನಾವು ಅಪಾರ್ಟ್ ಫ್ರಮ್ ಮೆಸೇಜಿಂಗ್ ಲೈಕ್ ವಾಟ್ಸ್ಆಪ್ ಬಿಟ್ರೆ, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್, ಟ್ವಿಟರ್, ಇದ್ರಲ್ಲಿ ಮೋಸ್ಟ್ ಆಫ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಾವು ನೋಡ್ತೀವಿ. ನಾವು ಇದೊಂಥರ ಟೂ ವೇ ಕಮ್ಯುನಿಕೇಶನ್ ಆಗು ಕೂಡ ಇರುತ್ತೆ. ಯಾಕಂದ್ರೆ ವಿ ಕ್ಯಾನ್ ಇಂಟರಾಕ್ಟ್ ವಿತ್ ದಟ್ ಓನ್ಲಿ, ಅದರಲ್ಲಿ ಇಂಟ್ರಾಕ್ಷನ್ ಇರೋದ್ರಿಂದ ಸೊ ಪ್ರಮೋಟ್ ಮಾಡ್ಬೋದು. ಲೈಕ್, ಡಿಸ್ಲೈಕ್, ಕಮೆಂಟ್, ಎವ್ರಿಥಿಂಗ್. ಯಾವ್ದೋ ಒಂದು ಪ್ರಾಡಕ್ಟ್ ಇದ್ರೆ ಅದನ್ನ ಲೈಕ್, ಡಿಸ್ಲೈಕ್, ಎವ್ರಿಥಿಂಗ್ ಅದ್ರಲ್ಲಿ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಅದನ್ನ ನೀವು ಪ್ರಮೋಟ್ ಮಾಡ್ಕೋಬೇಕಾಗತ್ತೆ. ಸೊ ದಿಸ್ ಇಸ್ ದ ಮೇನ್ ಥಿಂಗ್, ಯು ಕ್ಯಾನ್ ಸೇ ದಟ್ ಒನ್. ಹೇಳ್ಬೋದು ನಾವು, ಮೋರ್ ಅಟೆನ್ಷನ್ ಅಂಡ್ ಪ್ರಮೋಟ್ ಬ್ರ್ಯಾಂಡ್. ನೀವೇ ನೋಡ್ತೀರಾ ಎಷ್ಟೊಂದು ಅಡ್ವರ್ಟೈಸ್ ಗಳು ಮಾಡ್ತಾರೆ ಯೂಸಿಂಗ್ ಸೋಷಿಯಲ್ ಮೀಡಿಯಾ. ಯಾವ್ದೋ ಒಂದು ಪರ್ಟಿಕ್ಯುಲರ್ ಕಂಪ್ನಿ ತನ್ನ ಡೈಲಿ ಅಪ್ಡೇಟ್ಸ್ ಗಳು ಮಾಡುತ್ತೆ, ಯಾವ್ದೋ ಒಂದು ಇದು. ಸೊ ಸೋಷಿಯಲ್ ಮೀಡಿಯಾ ಯಾವ ತರ ಇದೆ ಅಂತಂದಾಗ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ, ಯಾವ ರೀತಿ ಅವ್ರು ಒನ್ ಆಫ್ ದ ಕಂಪ್ನಿ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ ಚೆನ್ನಾಗಿ ಅನ್ನೋದ ಒಂದು. ಸೊ ನೋಡಿ, ಇಲ್ಲಿ ನಾನು ನಿಮ್ಗೆ ಫೇಸ್ಬುಕ್ ಪೇಜ್ ಅಲ್ಲಿ ಯಾವ ರೀತಿ ಪ್ರಮೋಟ್ ಮಾಡ್ಕೋತಾರೆ, ಯಾಕಂದ್ರೆ ಒನ್ ಆಫ್ ದ ಟಿವಿ ಚಾನೆಲ್ ನಾನು ಇಲ್ಲಿ ತಗೊಂಡಿದ್ದೀನಿ. ಹೌ ದೇ ಯೂಸ್ ದೇ ಪ್ರಮೋಟ್ ದೇರ್ ಆಕ್ಚುಲಿ. ಸೊ ಯಾವ ರೀತಿ ಇಲ್ಲಿ ಪ್ರಮೋಟ್ ಮಾಡ್ತಾರೆ ಅನ್ನೋದನ್ನ ನಾನು ಇಲ್ಲಿ ನಿಮ್ಗೆ ಇಲ್ಲಿ ತೋರಿಸಿದೀನಿ ಆಕ್ಚುಲಿ. ಸೊ ಯು ಕ್ಯಾನ್ ಅಬ್ಸರ್ವ್ ಇಯರ್, ಆಕ್ಚುಲಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಪರ್ಟಿಕ್ಯುಲರ್ ಆಗಿ ಅವರು ಡೈಲಿ ಯಾವ ರೀತಿ ಜಸ್ಟ್ ಸಿ, ಅವ್ರು ಡೈಲಿ ಟಿವಿ ಶೋಸ್ ಗಳಿರ್ಬೋದು, ಎಲ್ಲ ಇರ್ಬೋದು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತಾರೆ. ಅಂಡ್ ಟಿವಿಲಿ ಅಟ್ಲೀಸ್ಟ್ ಫೇಸ್ಬುಕ್ ಅಲ್ಲಿ ಆಕ್ಟಿವ್ ಆಗಿರ್ತಾರ ಜನಗಳು, ಜಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು, ಅವ್ರಿಗೆ ಏನೇನ್ ಬರುತ್ತೆ ಇದರಿಂದ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ ಅವ್ರಿಗೆ. ನಾನು ಇದನ್ನ ತಗೋಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಅಟ್ರಾಕ್ಟ್ ಆಗುತ್ತೆ. ಸೊ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಸಿ, ಫೇಸ್ಬುಕ್ ಡೈಲಿ ಅಪ್ಡೇಟ್ಸ್ ನೋಡಿ, 6 hours ago, ಜಸ್ಟ್ 6 hours ago, ಅದಿಂದ ಡೈಲಿ 7 hours ago, ಡೈಲಿ ಏನೇನ್ ಅವರು ಟಿವಿಲಿ ಪ್ರೋಗ್ರಾಮ್ಸ್ ಗಳು ಬರುತ್ತೆ, ಅದು ಪ್ರತಿಯೊಂದನ್ನ ಇಲ್ಲಿ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಇಂಟರ್ಪ್ರೆಟ್ ಮಾಡ್ತಾ ಹೋಗ್ತಾರೆ, ಅಂದ್ರೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ. ಸೊ ಅದರಿಂದ ಅವ್ರಿಗೆ ಪ್ರಮೋಷನ್ ಸಿಗುತ್ತೆ. ಅಂಡ್ ಟಿವಿ ವಾಚ್ ನೋಡ್ಬಿಟ್ಟು ಟಿವಿ ನೋಡ್ಬೇಕು ಅಂತ ಅನ್ಸುತ್ತೆ. ಓಕೆ, ದಿಸ್ ಇಸ್ ವಾಟ್ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಅಂತಾನೆ ನಾನು ಕರಿತೀನಿ.